ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೀವಿನ್ನೇನು ಯೋಚನೆ ಮಾಡಬೇಡಿ, ಎಲ್ಲ ಒಳ್ಳೇದಾಗತ್ತೆ. ರಾಹುಲ್ ಇವಾಗ ಮೊದಲಿನ ಸ್ಕೂಲಲ್ಲಿ ಕೆಲಸ ಮಾಡ್ತಿಲ್ಲ ಅಪ್ಪ. ಅಪ್ಪ, ನೀವು ಗಾಬರಿ ಮಾಡ್ಕೊಳ್ಳೋ ಅಂಥದ್ದೇನಿಲ್ಲ. ಅವನು ತುಂಬ ಚೆನ್ನಾಗಿ ಪಾಠ ಮಾಡ್ತಾನೆ ಅಂತ ಸ್ಪೆಷಲ್ ಟೀಚಿಂಗ್ಗೆ ಅಂತ ಉತ್ತರ ಕರ್ನಾಟಕದ ಕಡೆ ಕಳಿಸಿದ್ದಾರೆ. ಬರೋದು ಸ್ವಲ್ಪ ದಿನ ಆಗುತ್ತೆ. ಹೇಗಿದೆ ಅಚ್ಚು? ನಂದು ಬಿಡು, ನೀನು ಹೇಗಿದೆಯಾ? ಚೆನ್ನಾಗಿದೆ. ದೀಪಾ? ಅವ್ರ ಬಗ್ಗೆ ಹೇಳೋದೇನಿಲ್ಲ. ಅಲ್ಲ ಚಿರು, ಪ್ಲೀಸ್ ಅಚ್ಚು, ಅವ್ರ ಬಗ್ಗೆ ಏನು ಮಾತಾಡಬೇಡ. ಅವ್ರಿಗೆ ಇಲ್ಲಿಗೆ ಬರ್ಬೇಕನ್ಸಿದ್ರೆ ಅವರಾಗೋರೆ ಬರ್ತಾರೆ. ನಾನಂತೂ ಅವ್ರನ್ನ ಇಲ್ಲಿಗೆ ಬನ್ನಿ ಅಂತ ಕೈ ಕಾಲು ಇಟ್ಕೊಂಡು ಗೋಗರಿ ಅಲ್ಲ. ಅದಕ್ಕೆ ಬಗ್ಗೆನೇ ಅಷ್ಟು ಕೆಟ್ಟದಾಗಿ ಹೇಗೆ ಮಾತಾಡಿದ್ರು ಅವರು. ಅಪ್ಪ, ದೀಪ ಅವ್ರು ನಮ್ಮ ಜೊತೆ ಬರಲಿಲ್ಲ ಅಂತ ನೀವು ಬೇಜಾರು ಮಾಡ್ಕೋಬೇಡಿ. ಇದರಲ್ಲಿ ನಂದು ಏನೂ ತಪ್ಪಿಲ್ಲ. ಅವರೇ ತಪ್ಪು ಮಾಡಿದ್ರು, ಅವರೇ ನನ್ನ ಜೊತೆ ಬರಲ್ಲ ಅಂತ ಹೇಳಿದ್ರು. ಮಾವ, ಹೇಗಿದ್ದೀರಾ? ಅಪ್ಪ ಇಷ್ಟೊತ್ತು ಚೆನ್ನಾಗೇ ಇದ್ರು. ನೀವು ಬಂದ ತಕ್ಷಣ ಯಾಕೋ ಟೆನ್ಷನ್ ಆಗ್ತಿದ್ದಾರೆ. ಅಂದ್ರೆ ನಾನು ಬಂದಿದ್ರಿಂದನೇ ಮಾವ ಹೀಗೆ ಆಡ್ತಿದ್ದಾರೆ ಅಂತ ಹೇಳ್ತಿದ್ಯಾ? ಏನಚ್ಚು, ನೀನು ದೀಪ ಅವ್ರ ಥರನೇ ಮಾತಾಡ್ತಿದ್ಯಲ್ಲ. ಲೋ, ಅವ್ರ ಮುಖದಲ್ಲಿರೋ ಟೆನ್ಷನ್ ನೋಡು. ಅದಕ್ಕೂ ಅದಕ್ಕೆ ಬಂದಿದ್ದಕ್ಕೂ ಏನು ಸಂಬಂಧ? ಸಮ್ಮರ್ ಶುರು ಆಗಿದೆ, ಶೆಕೆ ಆಗ್ತಾ ಇರಬೇಕು. ಥ್ಯಾಂಕ್ಸ್ ಚಿರು. ಈ ಮನೆಯಲ್ಲಿ ನೀನೊಬ್ಬನೇ ನನ್ನನ್ನು ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದು. ನೀವೇನು ಬೇಜಾರು ಮಾಡ್ಕೋಬೇಡಿ ಅದಕ್ಕೆ. ಚಿರು, ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು. ಹೇಳಿ. ದಿಶಾ? ದೀಪ ಹಾಗೆ ಮಾಡಿದ್ಲಲ್ಲ ಅಂತ ಅವಳನ್ನ ನೆನೆಸ್ಕೊಂಡೆ ಕೊರಗ್ತಾ ಕೂರೋದನ್ನ ನನ್ನಿಂದ ನೋಡೋಕ್ಕಾಗಲ್ಲ ಚಿರು. ಆ ದೀಪ ಇಲ್ಲದೆ ಹೋದ್ರು ನೀನು ನಿನ್ನ ಲೈಫ್ನ ಚೆನ್ನಾಗಿ ಲೀಡ್ ಮಾಡಬಹುದು. ಈ ಮಾತು ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಆ ದೀಪ ಇಲ್ದಿದ್ರೇನು ದಿಶಾ ಇದ್ದಾಳೆ. ನನ್ನ ಪ್ರಕಾರ ನಿನಗೆ ದಿಶಾನೇ ಪರ್ಫೆಕ್ಟ್ ಪೇರ್. ಅವಳು ನಿನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಾಳೆ. ಅಂದರೆ ನೀವು ಇದನ್ನೆಲ್ಲ ಮಾತಾಡ್ಕೊಂಡಿದ್ದೀರಾ? ಹೌದು ಚಿರು, ಅದಕ್ಕೆ ಹೇಳ್ತಿರೋದು. ಆದಷ್ಟು ಬೇಗ ದಿಶನ್ನ ಮದುವೆ ಆಗೋದಕ್ಕೆ ರೆಡಿಯಾಗಿ ಗ್ರ್ಯಾಂಡಾಗಿ ಮದುವೆ ಮಾಡಿಸ್ತಾರೆ. ಆದರೆ ಅದಕ್ಕೂ ಮುಂಚೆ ಆ ದೀಪನ ನಿನ್ನ ಮನಸ್ಸಿಂದ ಕಿತ್ತು ಬಿಸಾಕಬೇಕು. ಅವಳು ಡಿವೋರ್ಸ್ ಕೊಡ್ಬೇಕು. ಸಾಧ್ಯ ಇಲ್ಲ. ದೀಪ ಅವರು ನಾನು ದೂರ ಇರ್ಬೋದು, ಆದರೆ ಅವ್ರು ಯಾವಾಗಲೂ ನನ್ನ ಮನಸ್ಸಲ್ಲೇ ಇರ್ತಾರೆ. ನಾನು ಅವ್ರನ್ನ ಮರೆತರೆ ನನ್ನ ಪ್ರೀತಿನೇ ಸುಳ್ಳಾಗ್ಬಿಡುತ್ತೆ. ದೀಪ ಅವ್ರ ಮುಂದೆ ನಾನು ನಿಮ್ಮನ್ನು ಬಿಟ್ಕೊಡಲ್ಲ ಅನ್ನೋ ಕಾರಣಕ್ಕೆ ದೀಪ ಅವ್ರನ್ನೇ ಬಿಟ್ಕೊಡ್ತೀನಿ ಅಂತಲ್ಲ. ಹೌದು, ಅವ್ರು ನಿಮ್ಮ ಬಗ್ಗೆ ಆ ರೀತಿ ಮಾತಾಡಿದ ತಪ್ಪು. ಹಾಗಂತ ಅವ್ರನ್ನ ಬಿಟ್ಟು ಬೇರೆ ಯಾರನ್ನ ಮದುವೆ ಆಗ್ಲಿಕ್ಕಾಗಲ್ಲ. ಚಿರು, ದಿಶಾ ಬೇರೆ ಯಾರೋ ಅಲ್ಲ, ನಿನ್ನ ಕಲೀಗ್. ನೀವಿಬ್ರು ಜೊತೆಲಿ ಕೆಲಸ ಮಾಡಿದ್ದೀರಾ, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿದ್ದೀರಾ. ಅದು ಅಲ್ಲದೆ ದಿಶಂಗೆ ನಿನ್ನ ಕಂಡ್ರೆ ಪ್ಲೀಸ್ ಅದಕ್ಕೆ ನನ್ನ ಜೊತೆ ಕೆಲಸ ಮಾಡಿದವ್ರನ್ನೆಲ್ಲ ನಾನು ಇಷ್ಟಪಟ್ಟು ಮದುವೆ ಆಗಕ್ಕಾಗತ್ತಾ? ನನ್ನ ದೀಪ ಅವ್ರ ಸಂಬಂಧನ ನಾನು ಕಳ್ಕೊಳ್ಳೋದಕ್ಕಾಗಲ್ಲ. ನನಗವ್ರ ಪ್ರೀತಿ ಬೇಕು. ಅವ್ರ ಜೊತೆ ಸ್ಪೆಂಡ್ ಮಾಡಿದ ಬ್ಯೂಟಿಫುಲ್ ಮೆಮರೀಸ್ ಸಾಕು ನನಗೆ. ನಾನು ನೆನಪಲ್ಲೇ ಕಾಲ ಕಳಿತೀನಿ. ಅಲ್ಲ ಚಿರು, ಅದಕ್ಕೆ ಒಂದು ಕ್ಲಿಯರಾಗಿ ಹೇಳ್ಬಿಡ್ತೀನಿ, ನಾನು ದಿಶಾ ಅವ್ರನ್ನ ಮದುವೆ ಆಗಲ್ಲ. ದೀಪ ಅವ್ರ ಕುತ್ತಿಗೆಯಲ್ಲಿ ನಾನು ಕಟ್ಟಿರೋ ತಾಳಿ ಇರೋವರೆಗೂ ಅವರೇ ನನ್ನ ಹೆಂಡತಿ.
ಅದನ್ನು ನೀವಲ್ಲ, ದೇವರು ಬಂದು ಬದಲಾಯಿಸೋಕ್ಕಾಗಲ್ಲ. ಸೌಂದರ್ಯ ಹೇಳಿದ್ರು ನೀನು ಮಾತ್ರ ದಿಶನ್ನ ಮದುವೆ ಆಗಲ್ಲ ಅಂತ ಹೇಳಿದ್ಯಲ್ಲ, ನನಗೆ ಮಾತ್ರ ಆ ಮಾತು ಸರಿ ಅಂತ ಅನ್ನಿಸ್ತು. ಅಲ್ಲ, ಇವತ್ತೇನೋ ದೀಪ ದೂರ ಆಗಿದ್ದಾಳೆ ಅಂತ ಮಾತ್ರಕ್ಕೆ ಅವಳ ಜಾಗಕ್ಕೆ ಇನ್ಯಾರನ್ನೂ ಕರ್ಕೊಂಬಂದು ಕೂರಿಸೋದು ಎಷ್ಟು ಸರಿ? ಸೌಂದರ್ಯ ನಿಮ್ಮ ಮತ್ತಿಗೆ ಆದರೂ ಈ ವಿಷಯದಲ್ಲಿ ಮಾತ್ರ ನಿನ್ನ ನಿರ್ಧಾರ ಹೇಳಿದ್ಯಲ್ಲ, ನನಗಂತೂ ಭಾಳ ಖುಷಿ ಆಯ್ತಪ್ಪ. ಇನ್ನೇನು ಮಾವ, ದೀಪ ಅವರು ನಾನು ಗಂಡ ಹೆಂಡ್ತಿ ತಾನೆ. ಅವ್ರು ನನ್ನ ಮದುವೆ ಆಗಿ 1 ವರ್ಷದ ಮೇಲಾಯಿತು. ಎಷ್ಟು ಸರ್ತಿ ಜಗಳ ಆಡಿದ್ದೀವಿ, ಆಮೇಲೆ ಒಂದಾಗಿದ್ದೀವಿ. ಇದು ಎಲ್ಲರ ಲೈಫಲ್ಲೂ ಕಾಮನ್ ತಾನೆ. ಹಾಗಂತ ಕಟ್ಕೊಂಡಿರೋ ಹೆಂಡ್ತಿನ ಬಿಟ್ಬಿಟ್ಟು ಇನ್ಯಾರನ್ನ ಮದುವೆ ಆಗೋಕ್ಕಾಗತ್ತಾ? ಅಲ್ಲ ಚಿರು, ನಿನಗಿರೋ ಈ ಒಳ್ಳೆ ಆಲೋಚನೆ ಆ ಸೌಂದರ್ಯ ಹೆಂಗೆ ಯಾಕಿಲ್ಲ? ಇವತ್ತು ಮಾತ್ರ ಅಲ್ಲ, ಇನ್ಯಾವತ್ತೇ ಆಗಲಿ ದೀಪನ ಬಿಟ್ಬಿಡು, ಆ ದಿಶನ್ನು ಇನ್ಯಾರನ್ನ ಕಟ್ಕೊ ಅಂದರೆ ಯಾವುದೇ ಕಾರಣಕ್ಕೂ ಒಪ್ಕೋಬೇಡ. ಇಷ್ಟು ದಿನ ಅದೆಲ್ಲೋಗಿರ್ಲ ಏನೋ, ಅದೆಲ್ಲಿಂದ ಮತ್ತೆ ಬಂದು ಸೇರ್ಕೊಳ್ಳೋ ಏನೋ ಈ ದಿಶಾ. ಯಾವುದೇ ಕಾರಣಕ್ಕೂ ಅವಳ ಹತ್ರ ಹೋಗ್ಬೇಡ, ಹುಷಾರಾಗಿರೋ. ಎಕ್ಸ್ಕ್ಯೂಸ್ ಮೀ. ಏನಮ್ಮ ನೀನು? ಚಿರುಗೆ ಮದುವೆ ಆಗಿರೋ ವಿಷಯ ನಿನಗೆ ಗೊತ್ತಿದೆ ತಾನೆ? ಎಸ್. ಗೊತ್ತಿದ್ದು ಮತ್ತೆ ಚಿರುನ ಮದುವೆ ಆಗ್ತೀನಿ ಅಂತ ಹೇಗೆ ಒಪ್ಕೊಂಡೆ? ಇನ್ನೊಬ್ರು ಸಂಸಾರ ಹಾಳು ಮಾಡ್ದಂಗಾಗಲ್ವಾ? ಹೆಸರು, ಹಣ, ಅಧಿಕಾರ ಇದೆ ಅನ್ನೋ ಮಾತ್ರಕ್ಕೆ ಸಂಬಂಧಗಳನ್ನ ಬದಲಾಯಿಸೋಕ್ಕಾಗಲ್ಲ. ಅದು ಹಾಗಲ್ಲ ಮಿಸ್ಟರ್ ಪ್ರಭಾಕರ್. ನೋಡಿ ದಿಶಾ, ನಾನು ಅವತ್ತು ಪ್ರಪೋಸ್ ಮಾಡಿದ್ದು ನಿಮಗೆ ಅಂತ ನೀವು ಅಂದ್ಕೊಂಡಿದ್ರೆ ಅದು ನನ್ನ ತಪ್ಪಲ್ಲ. ಅದು ರಿಹರ್ಸಲ್ ಆಗಿತ್ತು. ಅದು ಅಲ್ಲದೆ ನಾನು ದೀಪ ಅವ್ರನ್ನ ಮೈಂಡಲ್ಲಿ ಇಟ್ಕೊಂಡು ಅದೆಲ್ಲ ಮಾತುಗಳನ್ನ ಆಡಿದ್ದು. ಇಟ್ ವಾಸ್ ಆಲ್ ಅ ಪಾರ್ಟ್ ಆಫ್ ದ ರಿಹರ್ಸಲ್. ಅದ್ರ ಬಗ್ಗೆ ನಿಮಗೆ ವಾಯ್ಸ್ ನೋಟ್ ಮೂಲಕ ಕ್ಲಾರಿಟಿನೂ ಕೊಟ್ಟಿದ್ದೀನಲ್ವಾ? ಆದರೂ ನೀವು ಈ ರೀತಿ ನಡ್ಕೊಳ್ತಾ ಇರೋದು ತಪ್ಪು. ದೀಪ ಅವ್ರನ್ನ ಬಿಟ್ಟು ನಿಮ್ಮನ್ನ ಮದುವೆ ಆಗ್ತೀನಿ ಅಂತ ಹೇಗೆ ಅನ್ಕೊಂಡ್ರಿ ನೀವು? ನೋಡಿ, ದೀಪ್ ಅವ್ರು ನನ್ನ ಹತ್ರ ಇರಲಿ ದೂರ ಇರಲಿ, ಅವ್ರು ಯಾವಾಗಲೂ ನನ್ನ ಮನಸ್ಸಲ್ಲಿ ಇರ್ತಾರೆ. ಅದನ್ನು ಯಾರಿಂದನೂ ಅಳ್ಸೋಕ್ಕಾಗಲ್ಲ. ಪ್ಲೀಸ್ ಇವತ್ತು ಮಾಡಿದ ತಪ್ಪನ್ನು ಇನ್ನೊಂದು ದಿವಸ ಮಾಡಿಬಿಡಿ. ಇನ್ನೇನಮ್ಮ ನೋಡ್ತಾ ಇದೆಯಾ? ಚಿರು ಹೇಳಿದ ಅರ್ಥ ಆಯ್ತು ತಾನೆ? ಬಾಬಾ, ದೀಪ ಇಲ್ಲ ಅಂದ ತಕ್ಷಣ ಈ ದಿಶನ್ನ ಅದೆಲ್ಲಿಂದ ಹುಡ್ಕೊಂಡು ಕರ್ಕೊಂಡು ಬಂದ್ಲೋ ಗೊತ್ತಿಲ್ಲ.